ಸುಭಾಷ್ ಪೆಟ್ರೋಲ್ ಆನ್ ಮಾಡೋದು ಮರ್ತೋಯ್ತು ನಾನು. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಗೈಸ್, ನನ್ನ ಹತ್ರನೂ RX 135 ಏನೇ ಇರೋದು. ಆದರೆ ಇದನ್ನೇ ಯಾಕೆ ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ ಯೂಟ್ಯೂಬ್ಗೆ. ಈ ಗಾಡಿ ಹಂಗಿದೆ. ಅಲ್ಲಲ್ಲಲ್ಲಲ್ಲ, ಇದು ಯಾವುದೋ ನಾರ್ಮಲ್ RX 135 ಅಲ್ಲ. ಇದನ್ನು ಟಾಪ್ ಸ್ಪೀಡ್ ನೋಡಿದ್ರೆ ಕಳೆದೋಗ್ಬಿಡ್ತೀರಾ ನೀವು. 160 ಹೋಗುತ್ತೆ ಗೈಸ್. ಇದು GT ಗಿನ ಜಾಸ್ತಿ, GT 650ಗಿನ ಜಾಸ್ತಿ 160 ಟಾಪ್ ಸ್ಪೀಡ್ ಹೋಗುತ್ತೆ. ಯಾಕೆ ಅಂದರೆ ಅವರು ಇಂಜಿನ್ ಎಲ್ಲ ಸ್ವಲ್ಪ ಟ್ಯೂನ್ ಮಾಡಿದ್ದಾರೆ, ಜೊತೆಗೆ ಸ್ಪ್ರಾಕೆಟಲ್ಲೆಲ್ಲ ಟೀತ್ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಗಾಡಿ ಪವರು ಜಾಸ್ತಿ ಇದೆ, ಅದ್ರ ಜೊತೆಗೆ ಟಾಪ್ ಸ್ಪೀಡಲ್ಲಿ ಬೀಟ್ ಮಾಡುತ್ತೆ ಎಷ್ಟೊಂದು ಗಾಡಿಗಳನ್ನ. ಇದು ನೋಡ್ತಿರ್ಬೋದು, ಈ ಹ್ಯಾಂಡಲ್ ಬಾರ್ ಬಂದು RX 135 ಅಲ್ಲ, Audi 350 ಹ್ಯಾಂಡಲ್ ಬಾರ್. ಇದು ಕ್ಲಸ್ಟರ್ ನೋಡಿ, RX ಕಿಂಗಿಂದ ಕ್ಲಸ್ಟರ್ ಇದು. ಇದು ಸ್ಟಾಕ್ RX 135 ಇದೆ ಸ್ಪೀಡೋಮೀಟರು, ಆದರೆ ಇದು RX ಕಿಂಗಿಂದು ಫುಲ್ಲು ಪ್ಲೇಟೆಲ್ಲ RX ಕಿಂಗಿಂದೇ. ಆಮೇಲೆ ಇದರಲ್ಲಿ ಟ್ರಾಟಲ್ ನೋಡ್ಬೋದು ನೀವು, ಕ್ವಿಕ್ ಟ್ರಾಟಲ್ಲು. ನೀವು ಸ್ವಲ್ಪ ಕೊಟ್ರೇ ಫುಲ್ ಕೊಟ್ಟಂಗಿರುತ್ತೆ, ಸಖತ್ತಾಗಿದೆ. ಯೋಕ್ ಮತ್ತು ಲಿವರ್ ಫುಲ್ ಸೆಟ್ಟೇ ಇದು ಮಾಡಿಸಿರೋದು. ಆಮೇಲೆ ಹೆಡ್ಲೈಟ್ ಮತ್ತು ಇಂಡಿಕೇಟರ್ ನೋಡಿ, ಎರಡು RX ಅಲ್ಲ, ಹೆಡ್ಲೈಟ್ ಅಗಲ ಇದೆ. ಆಮೇಲೆ ಇಂಡಿಕೇಟರ್ ಬಂದು RX Z-ಇಂದು. ಮೇನ್ ಪಾರ್ಟ್ ಬಂದು ಇದು ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಕಾರ್ ಮಾಡಿಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾರ್ ಮಾಡಿಸಿದ್ದಾರೆ ಅದನ್ನು, ಇಂಜಿನ್ ಕೇಸ್ನ. ಆಮೇಲೆ ಗಾಡಿ ನೋಡಿ ಏನು ಸಖತ್ತಾಗಿ ಕಾಣಿಸ್ತಿದೆ. ಇದ್ರ ಸೌಂಡ್ ಕೇಳೋಣ ಬನ್ನಿ. ಇದು ಆಕ್ಚುಲಿ ಚೆನ್ನಾಗಿದೆ ಗಾಯ್ಸ್. ಗಾಡೀಲಿ ಪೆಟ್ರೋಲ್ ಖಾಲಿ ಆಗೋಗಿದೆ. ನಾವು ಪೆಟ್ರೋಲ್ ಎತ್ತಿದ್ದೀವಿ, ನನ್ನ ಗಾಡಿಯಿಂದ ಹಾಕಬೇಕು. ಥ್ಯಾಂಕ್ ಯು ಕಣಪ್ಪ, ನಮ್ದಲ್ಲ ಇದು, ಗ್ಯಾರೇಜ್ನವ್ರದ್ದು. ಇಲ್ಲಿ ಮುಂದೆ ಹೋಗ್ಬಿಟ್ಟು ನೀನು ನಡ್ಕೊಂಡು ಬಂದು RX ಚೆನ್ನಾಗಿದೆ ಅಂತ ಹೇಳು, ಸರಿನಾ? ಬರೀ ಇಂಥದೆಯಾ? ಯಾಕೋ ಫಾಲ್ಟ್ ಏನೋ ನೀನು? ಫಾಲ್ಟ್ ಆಗೋ ಥರ ಐತೆ ಅದಕ್ಕೆ. ಅಪ್ಪ ವೇಸ್ಟ್ ಮಾಡ್ತೀಯ ಅಂದ್ಕೊಂಡೆ ಪೆಟ್ರೋಲ್ನ. ಗೈಸ್, ಇವನ ಹೆಸರು ಸುಭಾಷ್ ಅಂತ, ಪರಿಚಯ ಮಾಡೋದೇ ಮರ್ತೋಯ್ತು. ಸ್ವಲ್ಪ ಜಾಸ್ತಿನೇ ಫಾಲ್ಟು ಇವನು. ಬನ್ನಿ ಗೈಸ್, ಒಂದು ಸ್ಪಿನ್ ಹೋಗೋಣ ಗಾಡೀಲಿ. ಅಪ್ಪ ಗೈಸ್, ನಾರ್ಮಲ್ RXಗಿನ ತುಂಬಾ ಬೇರೆ ಥರ ಇದೆ ಇದು. ಗೈಸ್, ಪೆಟ್ರೋಲ್ ಆನ್ ಮಾಡೋದು ಮರ್ತೋಯ್ತು ನನಗೆ ಅಷ್ಟೇ. ಗೈಸ್, ಇದು ನಿಮಗೆ ನಾರ್ಮಲ್ ಆಗೇ ಇರುತ್ತೆ ಓಡ್ಸೋಕ್ಕೆ ಇಲ್ಲಿಲ್ಲೇ, ಆದರೆ ಓಪನ್ ಆದಾಗ ಕಿತ್ಕೊಂಡು ಹೊಂಟೋಗುತ್ತೆ. ತೋರಿಸ್ತೀನಿ ಬನ್ನಿ ನಿಮಗೆ ಒಂದು ರೋಡಲ್ಲಿ ಹೋಗೋಣ. ಗಾಡಿ ಬೇರೆ ಲೆವೆಲ್ಲು ಹೋಗ್ತಾರೇ ಇರುತ್ತೆ ಸುಮ್ಮನೆ. ನೋಡಿ, ಸ್ಪೀಡೋಮೀಟರ್ ಅಲ್ಲಿ ವರ್ಕ್ ಆಗ್ತಾ ಇಲ್ಲ, ಕೇಬಲ್ ಕಟ್ ಆಗ್ಬಿಟ್ಟೈತೆ ಸ್ಪೀಡಿಂದ. ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ.
ನೋಡಿ ಈ ಗಾಡಿ ಏಟರ್ಸ್ ಎಲ್ಲ ಹಿಂಗೆ ಬೊಗ್ಳೋದು. ಹಾಂ, ಇದರಲ್ಲಿ ಪವರ್ ಎಲ್ಲ ಸಖತ್ತಾಗಿದೆ ಗೈಸ್. RD350 ಹ್ಯಾಂಡಲ್ ಬರೋದ್ರಿಂದ ಹೈ ಸ್ಪೀಡಲ್ಲೆಲ್ಲ ನಿಮಗೆ ಒಳ್ಳೆ ಕಾನ್ಫಿಡೆನ್ಸ್ ಇರುತ್ತೆ. ಆಮೇಲೆ ನಾನು ನೋಡಿದ ಪ್ರಕಾರ ಮೈಲೇಜ್ ಏನೋ ಆರಾಮಾಗಿ ಕೊಡುತ್ತೆ, ಒಂದು 30-35 ಹತ್ತತ್ರ. ಎಲ್ಲ ನೀವೇ ನೋಡಿದ್ರಲ್ಲ ಹೆಂಗೋಗುತ್ತೆ ಗಾಡಿ, ಎಷ್ಟು ಸೌಂಡ್ ಬರುತ್ತೆ ಅಂತ. ಇನ್ನೊಂದೇನೆಂದರೆ ಇದು 4 to 5 ಕನ್ವರ್ಟೆಡ್ಡು. ಇವ್ರು ಗೇರ್ನ ಹಾರ್ಡ್ ಇಟ್ಕೊಂಡಿದ್ದಾರೆ. ಯಾಕೆ ಅಂದರೆ ನೀವು ಹೈವೇನಲ್ಲಿ ಹೋಗ್ಬೇಕಾದ್ರೆ ಅಥವಾ ಹೈ ಸ್ಪೀಡಲ್ಲಿ ಗೇರು ಕರೆಕ್ಟಾಗಿ ಬೀಳಲಿ ಅಂತ. ಸ್ಟಿಕ್ಕರ್ ನೋಡಿ, ಡು ನಾಟ್ ಸ್ಕ್ರೂ ವಿತ್ ಮೈ ಯಮಹಾ.